ಎಲ್ಲರಿಗೂ ನಮಸ್ಕಾರ. ನವೆಂಬರ್ 23, 24 ಮತ್ತು 25 ಪ್ರಮುಖ ಪ್ರಚಲಿತ ಘಟನೆಗಳು. ಪ್ರಶ್ನೆ 1. ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆ 2025 ಚಂಡೀಗಢವನ್ನು ಯಾವ ಅನುಚ್ಛೇದದ ಅಡಿಯಲ್ಲಿ ಇರಿಸಲು ಪ್ರಸ್ತಾಪಿಸುತ್ತದೆ? ಆಯ್ಕೆಗಳು: ಎ. ಅನುಚ್ಛೇದ 239, ಬಿ. ಅನುಚ್ಛೇದ 240, ಸಿ. ಅನುಚ್ಛೇದ 243, ಡಿ. ಅನುಚ್ಛೇದ 244. ಉತ್ತರ ಬಿ. ಅನುಚ್ಛೇದ 240. ಪ್ರಶ್ನೆ 2. ಅನುಚ್ಛೇದ 240ರ ಪ್ರಕಾರ ವಿಧಾನಸಭೆ ಇಲ್ಲದ ಕೇಂದ್ರಾಡಳಿತ ಪ್ರದೇಶಗಳಿಗೆ ಯಾರು ನಿಯಮಗಳನ್ನು ಜಾರಿ ತರುತ್ತಾರೆ? ಆಯ್ಕೆಗಳು: ಎ. ಪ್ರಧಾನಮಂತ್ರಿ, ಬಿ. ರಾಜ್ಯಪಾಲರು, ಸಿ. ಸಂಸತ್ತು, ಡಿ. ರಾಷ್ಟ್ರಪತಿ. ಉತ್ತರ ಡಿ. ರಾಷ್ಟ್ರಪತಿ. ಪ್ರಶ್ನೆ 3. ಇತ್ತೀಚೆಗೆ ಹಣಕಾಸು ಆಡಿಟ್ ಎಕ್ಸಲೆನ್ಸ್ ಕೇಂದ್ರವನ್ನು ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕ CAG ಎಲ್ಲಿ ಸ್ಥಾಪಿಸಲಾಗುತ್ತದೆ? ಆಯ್ಕೆಗಳು: ಎ. ಹೈದರಾಬಾದ್, ಬಿ. ಬೆಂಗಳೂರು, ಸಿ. ಮುಂಬೈ, ಡಿ. ನವದೆಹಲಿ. ಉತ್ತರ ಎ. ಹೈದರಾಬಾದ್. ಪ್ರಶ್ನೆ 4. ಭಾರತದ ಪ್ರಸ್ತುತ ನಿಯಂತ್ರಕ ಮತ್ತು ಮಹಾಲೆಕ್ಕ ಪರಿಶೋಧಕರು CAG 2025ರಲ್ಲಿ ಯಾರು? ಆಯ್ಕೆಗಳು: ಎ. ವಿನೋದ್ ರೈ, ಬಿ. ಗಿರೀಶ್ ಚಂದ್ರ ಮುರ್ಮು, ಸಿ. ಕೆ. ಸಂಜಯ್ ಮೂರ್ತಿ, ಡಿ. ಸುಶೀಲ್ ಚಂದ್ರ. ಉತ್ತರ ಸಿ. ಕೆ. ಸಂಜಯ್ ಮೂರ್ತಿ. ಪ್ರಶ್ನೆ 5. ಭಾರತದ CAGಯನ್ನು ಸಂವಿಧಾನದ ಯಾವ ಅನುಚ್ಛೇದದ ಅಡಿಯಲ್ಲಿ ನೇಮಿಸಲಾಗುತ್ತದೆ? ಆಯ್ಕೆಗಳು: ಎ. ವಿಧಿ 148, ಬಿ. ವಿಧಿ 149, ಸಿ. ವಿಧಿ 150, ಡಿ. ವಿಧಿ 151. ಉತ್ತರ ಎ. ವಿಧಿ 148. ಪ್ರಶ್ನೆ 6. 2024ರ ಇಂದಿರಾ ಗಾಂಧಿ ಶಾಂತಿ, ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿ ಪ್ರಶಸ್ತಿ ಯಾರಿಗೆ ನೀಡಲಾಯಿತು? ಆಯ್ಕೆಗಳು: ಎ. ಆಂಜೆಲಾ ಮೆರ್ಕಲ್, ಬಿ. ಜಸಿಂಡಾ ಆರ್ಡನ್, ಸಿ. ಎಲೆನ್ ಜಾನ್ಸನ್ ಸರ್ಲಿಫ್, ಡಿ. ಮಿಶೆಲ್ ಬಶೆಲೆಟ್. ಉತ್ತರ ಡಿ. ಮಿಶೆಲ್ ಬಶೆಲೆಟ್. ಪ್ರಶ್ನೆ 7. ಇಂದಿರಾ ಗಾಂಧಿ ಶಾಂತಿ, ನಿಶಸ್ತ್ರೀಕರಣ ಮತ್ತು ಅಭಿವೃದ್ಧಿ ಪ್ರಶಸ್ತಿ ಯಾವ ವರ್ಷದಲ್ಲಿ ಆರಂಭಿಸಲಾಯಿತು? ಆಯ್ಕೆಗಳು: ಎ. 1970, ಬಿ. 1986, ಸಿ. 1990, ಡಿ. 1996. ಉತ್ತರ ಬಿ. 1986. ಪ್ರಶ್ನೆ 8. 2025ರಲ್ಲಿ ಕರ್ನಾಟಕ ಪ್ಲಾಂಟರ್ಸ್ ಅಸೋಸಿಯೇಷನ್ KPAನ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಆಯ್ಕೆಗಳು: ಎ. ನಮಿತಾ ರಾವ್, ಬಿ. MC ಕರಿಯಪ್ಪ, ಸಿ. ಎಂ. ಸಲ್ಮಾನ್ ಬಶೀರ್, ಡಿ. ಯಶವಂತ್ ಆರ್ ಗುರ್ಜರ್. ಉತ್ತರ ಸಿ. ಎಂ. ಸಲ್ಮಾನ್ ಬಶೀರ್. ಪ್ರಶ್ನೆ 9. ಕರ್ನಾಟಕ ಪ್ಲಾಂಟರ್ಸ್ ಅಸೋಸಿಯೇಷನ್ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಯ್ಕೆಗಳು: ಎ. 1910, ಬಿ. 1922, ಸಿ. 1936, ಡಿ. 1958. ಉತ್ತರ ಡಿ. 1958. ಪ್ರಶ್ನೆ 10. ಭಾರತದ ಮೊದಲ ಟೆಸ್ಲಾ ಕೇಂದ್ರವು 2025ರ ನವೆಂಬರ್ 26ರಂದು ಯಾವ ನಗರದಲ್ಲಿ ಉದ್ಘಾಟನೆಯಾಗಲಿದೆ? ಆಯ್ಕೆಗಳು: ಎ. ಗುರುಗ್ರಾಮ್, ಬಿ. ಮುಂಬೈ, ಸಿ. ನವದೆಹಲಿ, ಡಿ. ಹೈದರಾಬಾದ್. ಉತ್ತರ ಎ. ಗುರುಗ್ರಾಮ್. ಪ್ರಶ್ನೆ 11. ಭಾರತದ ಮೊದಲ ಸ್ವದೇಶಿ ಕ್ರಿಸ್ಪರ್ ಆಧಾರಿತ ಜಿನ್ ಥೆರಪಿ ಸಿಕಲ್ ಸೆಲ್ ರೋಗಕ್ಕಾಗಿ ಹೆಸರೇನು? ಆಯ್ಕೆಗಳು: ಎ. ಜಿನೋಮ್ ಎಕ್ಸ್, ಬಿ. ಕ್ರಿಸ್ಪರ್ 1, ಸಿ. ಹೀಲ್ ಜಿ, ಡಿ. ಬಿರ್ಸಾ 101. ಉತ್ತರ ಡಿ. ಬಿರ್ಸಾ 101. ಪ್ರಶ್ನೆ 12. 20ನೆಯ G20 ನಾಯಕರ ಸಭೆ ಯಾವ ನಗರದಲ್ಲಿ ನಡೆಯಲಿದೆ? ಆಯ್ಕೆಗಳು: ಎ. ಕೇಪ್ ಟೌನ್ ದಕ್ಷಿಣ ಆಫ್ರಿಕಾ, ಬಿ. ನೈರೋಬಿ ಕೀನ್ಯಾ, ಸಿ. ಜೊಹಾನ್ಸ್ಬರ್ಗ್ ದಕ್ಷಿಣ ಆಫ್ರಿಕಾ, ಡಿ. ದುರ್ಬನ್ ದಕ್ಷಿಣ ಆಫ್ರಿಕಾ. ಉತ್ತರ ಸಿ. ಜೊಹಾನ್ಸ್ಬರ್ಗ್ ದಕ್ಷಿಣ ಆಫ್ರಿಕಾ. ಪ್ರಶ್ನೆ 13. ದಕ್ಷಿಣ ಆಫ್ರಿಕಾ ಆಯೋಜಿಸಿರುವ 20ನೆಯ G20 ಸಭೆಯ ಥೀಮ್ ವಿಷಯ ಯಾವುದು? ಆಯ್ಕೆಗಳು: ಎ. ಸುಸ್ಥಿರತೆ, ನವೀನತೆ, ಬೆಳವಣಿಗೆ, ಬಿ. ಏಕತೆ, ಸಮಾನತೆ, ಸುಸ್ಥಿರತೆ, ಸಿ. ಶಾಂತಿ, ಪ್ರಗತಿ, ವೈಭವ, ಡಿ. ಹಂಚಿಕೆ, ಅಭಿವೃದ್ಧಿ, ಏಕತೆ.
ಉತ್ತರ ಬಿ ಏಕತೆ, ಸಮಾನತೆ, ಸುಸ್ಥಿರತೆ. ಪ್ರಶ್ನೆ 14. 2026 ಆಗಸ್ಟಿನಲ್ಲಿ ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ಗೆ ಸೇರಲಿರುವವರು ಯಾರು? ಆಯ್ಕೆಗಳು: ಎ ರೋಜರ್ ಫೆಡರರ್, ಬಿ ರಫೇಲ್ ನಡಾಲ್, ಸಿ ನೋವಾಕ್ ಜೋಕೋವಿಕ್, ಡಿ ಆ್ಯಂಡಿ ಮರ್ರೆ. ಉತ್ತರ ಎ ರೋಜರ್ ಫೆಡರರ್. ಪ್ರಶ್ನೆ 15. ಅಂತಾರಾಷ್ಟ್ರೀಯ ಟೆನ್ನಿಸ್ ಹಾಲ್ ಆಫ್ ಫೇಮ್ ಯಾವ ದೇಶದಲ್ಲಿದೆ? ಆಯ್ಕೆಗಳು: ಎ ಯುಕೆ, ಬಿ ಫ್ರಾನ್ಸ್, ಸಿ ಆಸ್ಟ್ರೇಲಿಯಾ, ಡಿ ಅಮೆರಿಕ. ಉತ್ತರ ಡಿ ಅಮೆರಿಕ. ಪ್ರಶ್ನೆ 16. ಭಾರತ ಅಂಚೆ ಇಲಾಖೆಯ ಮೊದಲ ಜನ್-ಜಿ ಥೀಮ್ನ ಪೋಸ್ಟ್ ಆಫೀಸನ್ನು ಎಲ್ಲಿ ಉದ್ಘಾಟಿಸಲಾಯಿತು? ಆಯ್ಕೆಗಳು: ಎ ಐಐಟಿ ಮುಂಬೈ, ಬಿ ಐಐಟಿ ದೆಹಲಿ, ಸಿ ಐಐಟಿ ಮದ್ರಾಸ್, ಡಿ ಐಐಟಿ ಕಾನ್ಪುರ್. ಉತ್ತರ ಬಿ ಐಐಟಿ ದೆಹಲಿ. ಪ್ರಶ್ನೆ 17. 2025 ಮಿಸ್ ಯೂನಿವರ್ಸ್ ಪಟ್ಟವನ್ನು ಯಾರಿಗೆ ಲಭಿಸಿದೆ? ಆಯ್ಕೆಗಳು: ಎ ಪ್ರವೀಣಲ್ ಸಿಂಗ್, ಬಿ ಮನಿಕಾ ವಿಶ್ವಕರ್ಮ, ಸಿ ಫಾತಿಮಾ ಘೋಷ್, ಡಿ ವಿಕ್ಟೋರಿಯಾ ಕ್ಸೇರ್ ಥೆಲ್ವಿಕ್. ಉತ್ತರ ಸಿ ಫಾತಿಮಾ ಘೋಷ್. ಪ್ರಶ್ನೆ 18. ಮಿಸ್ ಯೂನಿವರ್ಸ್ 2025 ವಿಜೇತೆ ಫಾತಿಮಾ ಘೋಷ್ ಯಾವ ದೇಶದವರು? ಆಯ್ಕೆಗಳು: ಎ ಮೆಕ್ಸಿಕೋ, ಬಿ ನಾರ್ವೆ, ಸಿ ಸ್ವೀಡನ್, ಡಿ ಫಿನ್ಲೆಂಡ್. ಉತ್ತರ ಎ ಮೆಕ್ಸಿಕೋ. ಪ್ರಶ್ನೆ 19. ಯಾರು ಯುನಿಸೆಫ್ ಇಂಡಿಯಾದ ಸೆಲೆಬ್ರಿಟಿ ಅಡ್ವೊಕೇಟ್ ಆಗಿ ನೇಮಿತರಾಗಿದ್ದಾರೆ? ಆಯ್ಕೆಗಳು: ಎ ಸಮಂತಾ ಪ್ರಭು, ಬಿ ಆಲಿಯಾ ಭಟ್, ಸಿ ನಯನ್ತಾರಾ, ಡಿ ಕೀರ್ತಿ ಸುರೇಶ್. ಉತ್ತರ ಡಿ ಕೀರ್ತಿ ಸುರೇಶ್. ಪ್ರಶ್ನೆ 20. ಯುನಿಸೆಫ್ ಮುಖ್ಯವಾಗಿ ಯಾವ ಗುಂಪಿನ ವರ್ಗದ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತದೆ? ಆಯ್ಕೆಗಳು: ಎ ರೈತರು, ಬಿ ಮಹಿಳೆಯರು, ಸಿ ಮಕ್ಕಳು ಮತ್ತು ಕಿಶೋರರು, ಡಿ ವೃದ್ಧರು. ಉತ್ತರ ಸಿ ಮಕ್ಕಳು ಮತ್ತು ಕಿಶೋರರು. ಪ್ರಶ್ನೆ 21. ಆಸ್ಟ್ರೇಲಿಯಾದೊಂದಿಗೆ ಒಪ್ಪಂದಕ್ಕೆ ಬಂದ ನಂತರ COP31 2026 ಆತಿಥ್ಯಕ್ಕೆ ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ? ಆಯ್ಕೆಗಳು: ಎ ಬ್ರೆಜಿಲ್, ಬಿ ಟರ್ಕಿ, ಸಿ ಇಂಡೋನೇಷ್ಯಾ, ಡಿ ದಕ್ಷಿಣ ಆಫ್ರಿಕಾ. ಉತ್ತರ ಬಿ ಟರ್ಕಿ. ಪ್ರಶ್ನೆ 22. ಈಶಾನ್ಯ ಭಾರತದ ಮೊದಲ ರಾಮಕೃಷ್ಣ ಮಿಷನ್ ಕಾಲೇಜನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಆಯ್ಕೆಗಳು: ಎ ಅಸ್ಸಾಂ, ಬಿ ನಾಗಾಲ್ಯಾಂಡ್, ಸಿ ತ್ರಿಪುರಾ, ಡಿ ಮೇಘಾಲಯ. ಉತ್ತರ ಡಿ ಮೇಘಾಲಯ. ಪ್ರಶ್ನೆ 23. ಕೊಲಂಬೋದಲ್ಲಿ ನೇಪಾಳವನ್ನು ಸೋಲಿಸಿ 2025 ಮೊದಲ ಬಾರಿಗೆ ನಡೆದ ಅಂಧ ಮಹಿಳಾ T20 ವಿಶ್ವಕಪ್ ಗೆದ್ದ ದೇಶ ಯಾವುದು? ಆಯ್ಕೆಗಳು: ಎ ಭಾರತ, ಬಿ ನೇಪಾಳ, ಸಿ ಶ್ರೀಲಂಕಾ, ಡಿ ಬಾಂಗ್ಲಾದೇಶ. ಉತ್ತರ ಎ ಭಾರತ. ಪ್ರಶ್ನೆ 24. 2025 ಮೊದಲ ಮಹಿಳಾ ಅಂಧರ T20 ವಿಶ್ವಕಪ್ ಜಯಿಸಿದ ಭಾರತೀಯ ತಂಡದ ನಾಯಕಿ ಯಾರು? ಆಯ್ಕೆಗಳು: ಎ ಕೆ ಡಿ ಹರ್ಷಿತಾ, ಬಿ ಪ್ರಾಂಜಲಿ ನಾಯಕ್, ಸಿ ದೀಪಿಕಾ ಟಿ.ಸಿ, ಡಿ ಸುಷ್ಮಾ ಪಟೇಲ್. ಉತ್ತರ ಸಿ ದೀಪಿಕಾ ಟಿ.ಸಿ. ಪ್ರಶ್ನೆ 25. ಅಣುಸ್ಫೋಟ ಮತ್ತು ತೀವ್ರ ಸಮುದ್ರ ಪರಿಸ್ಥಿತಿಗಳಿಗೆ ತಡೆಯುವ ಸಾಮರ್ಥ್ಯವಿರುವ ವಿಶ್ವದ ಮೊದಲ ಕೃತಕ ತೇಲುವ ದ್ವೀಪವನ್ನು ಯಾವ ದೇಶ ನಿರ್ಮಿಸುತ್ತದೆ? ಆಯ್ಕೆಗಳು: ಎ ಜಪಾನ್, ಬಿ ಚೀನಾ, ಸಿ ರಷ್ಯಾ, ಡಿ ದಕ್ಷಿಣ ಕೊರಿಯಾ. ಉತ್ತರ ಬಿ ಚೀನಾ. ಪ್ರಶ್ನೆ 26. 2025 ಆಸ್ಟ್ರೇಲಿಯನ್ ಓಪನ್ ಸೂಪರ್ 500 ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಜಪಾನ್ನ ಯುಶಿ ತನಾಕಾವನ್ನು ಸಿಡ್ನಿಯಲ್ಲಿ ಸೋಲಿಸಿ ಯಾರು ವಿಜೇತರಾಗಿದ್ದಾರೆ? ಆಯ್ಕೆಗಳು: ಎ ಲಕ್ಷ್ಯ ಸೇನ್, ಬಿ ಕಿದಾಂಬಿ ಶ್ರೀಕಾಂತ್, ಸಿ ವಿಕ್ಟರ್ ಆಕ್ಸೆಲ್ಸನ್, ಡಿ ಕೆಂಟೋ ಮೊಮೊಟಾ. ಉತ್ತರ ಎ ಲಕ್ಷ್ಯ ಸೇನ್. ಪ್ರಶ್ನೆ 27. ಟೈಪ್ 2 ಪೋಲಿಯೋ ಸ್ಫೋಟವನ್ನು ಯಶಸ್ವಿಯಾಗಿ ನಿಯಂತ್ರಿಸಿದ ನಂತರ WHO ಯಾವ ದೇಶವನ್ನು ಪೋಲಿಯೋ ಮುಕ್ತ ದೇಶವೆಂದು ಘೋಷಿಸಿದೆ? ಆಯ್ಕೆಗಳು: ಎ ಮಲೇಷ್ಯಾ, ಬಿ ಫಿಲಿಪೀನ್ಸ್, ಸಿ ಥೈಲ್ಯಾಂಡ್, ಡಿ ಇಂಡೋನೇಷ್ಯಾ. ಉತ್ತರ ಡಿ ಇಂಡೋನೇಷ್ಯಾ. ಪ್ರಶ್ನೆ 28. 7ನೆಯ
NSA ಮಟ್ಟದ ಸಭೆಯಲ್ಲಿ ಕೊಲಂಬೋ ಸೆಕ್ಯುರಿಟಿ ಕಾನ್ಕ್ಲೇವ್ನ ಹೊಸ ಸದಸ್ಯ ದೇಶ ಯಾವುದು? ಆಯ್ಕೆಗಳು ಎ ಸೆಷಲ್ಸ್, ಬಿ ಮಲೇಷಿಯಾ, ಸಿ ಮಾರಿಷಸ್, ಡಿ ಶ್ರೀಲಂಕಾ. ಉತ್ತರ ಎ ಸೆಷಲ್ಸ್. ಪ್ರಶ್ನೆ 29. ಹಸಿರು ತಂತ್ರಜ್ಞಾನ AI ಮತ್ತು ಸ್ಥಿರ ಸರಬರಾಜು ಸರಪಳಿ ಸಹಕಾರವನ್ನು ಬಲಪಡಿಸಲು ACITI ಪಾಲುದಾರಿಕೆಯನ್ನು ಆರಂಭಿಸಿದ 3 ದೇಶಗಳು ಯಾವುವು? ಆಯ್ಕೆಗಳು ಎ ಭಾರತ, ಜಪಾನ್ ಮತ್ತು ಫ್ರಾನ್ಸ್, ಬಿ ಆಸ್ಟ್ರೇಲಿಯಾ, UK ಮತ್ತು ಅಮೆರಿಕ, ಸಿ ಭಾರತ, ಆಸ್ಟ್ರೇಲಿಯಾ ಮತ್ತು ಕೆನಡಾ, ಡಿ ಕೆನಡಾ, ಜರ್ಮನಿ ಮತ್ತು ನ್ಯೂಜಿಲೆಂಡ್. ಉತ್ತರ ಸಿ ಭಾರತ, ಆಸ್ಟ್ರೇಲಿಯಾ ಮತ್ತು ಕೆನಡಾ. ಪ್ರಶ್ನೆ 30. ಮಹಿಳೆಯರ ಸಂಕಷ್ಟದ ಪರಿಸ್ಥಿತಿಗಾಗಿ ರಾಷ್ಟ್ರೀಯ ಮಹಿಳಾ ಆಯೋಗ NCW ಆರಂಭಿಸಿದ ಶಾರ್ಟ್ ಕೋಡ್ ಹೆಲ್ಪ್ಲೈನ್ ಸಂಖ್ಯೆ ಏನು? ಆಯ್ಕೆಗಳು ಎ 112, ಬಿ 1091, ಸಿ 1950, ಡಿ 1449. ಉತ್ತರ ಡಿ 1449. ಧನ್ಯವಾದಗಳು.